ಭಾವಿಸಿಕೊಂಡಿದ್ದೆವು. ಇವತ್ತು ವಿದ್ಯಾವಂತರೇ ಈ ನೀಚ ಕೃತ್ಯ, ರಾಕ್ಷಸಿ ಪೈಶಾಚಿಕ ಪ್ರವೃತ್ತಿಗಳಿದ್ದಾರೆ ಅಂತಂದ್ರೆ ನಾವು ಯಾರನ್ನ ನಂಬಬೇಕು ನೋಡಿ? ಒಂದು ಕಿಡ್ನಿಯನ್ನ ಉಳಿಸಿಕೊಳ್ಬೇಕಾದ ವೈದ್ಯ ದೇಹವನ್ನೇ ತೆಗೀತಾನೆ ಅಂತಲ್ಲ, ಆದ್ರೆ ಅದು ಕೂಡ ಕೆಂಪುಕೋಟೆ ನೋಡಿ. ದುರದೃಷ್ಟ ಅವರಿಗೆ ಏನು ತಗಲಿತಲ್ಲ, ಸುದೈವ ನಮಗೆ. ಅವರು ನೋಡಿ ಬನಾರಸ್, ಕಾಶಿ ಅಂತಹ ಕ್ಷೇತ್ರಗಳು, ಪುಣ್ಯ ಕ್ಷೇತ್ರಗಳನ್ನ ಅವರು ಟಾರ್ಗೆಟ್ ಮಾಡಿ ಅಲ್ಲೂ ವಿಷಪ್ರಾಶನ ಮಾಡಬೇಕು ಅಂತ ಏನೋ ಇಂತಹ ಗುಮಾನಿಗಳೆಲ್ಲ ಬರ್ತಾ ಇದೆ ಅಂತಂದ್ರೆ, ಇವರಿಗೆ ಈ ಸರ್ಟಿಫಿಕೇಟ್ ಕೊಡ್ತಕ್ಕಂತ ಅಲ್ ಫಲಾಹ್ ಸಂಸ್ಥೆಯಲ್ಲೇ ತನಿಖೆಗೆ ಒಳಪಡಿಸಿ ಅವರು ಯಾರ ಜೊತೆಗೆ ಇಲ್ಲಿ ಇವತ್ತು ನಿನ್ನೆ ಕೆಲಸ ಅಲ್ಲ, ನಮ್ಗನ್ನಿಸ್ತದೆ ಇದು ಇವತ್ತು ನಿನ್ನೆ ಕೆಲಸವಲ್ಲ, ಬಹಳ ವರ್ಷಗಳಿಂದ ಇದು ನಡೀತಾ ಇದೆ. ಹಾಗಾಗಿ ಆವತ್ತಿನ ಸರ್ಕಾರಗಳು, ಆವತ್ತು ನೋಡಿ ಕೇಂದ್ರಾಡಳಿತ ಪ್ರದೇಶ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಇತ್ತು. ಕೇಜ್ರಿವಾಲ್ ಸರ್ಕಾರ ಇಂಥದ್ದಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಇತ್ತು ಎನ್ನುವ ಇದನ್ನು ಕೂಡ ಓದಿದ್ದೇವೆ ನಾವು. ಹಾಗಾಗಿ ಈಗಿನ ಸರ್ಕಾರಗಳಲ್ಲಿ ನಮ್ಮ ಆಗ್ರಹ ಇರೋದು, ಒಂದು ಚೂರು ಮೈ ಮರೆತುಕೊಂಡ್ರೆ ಪರಿಸ್ಥಿತಿ ಭಾರತ ದೇಶವೇ ಉಳಿಯುವ ಸ್ಥಿತಿ ಇಲ್ಲ. ಆ ರೀತಿಯಲ್ಲಿ ನೋಡಿ, ಈ ಹಿಂದೆ ಒಬ್ಬ ಮೌಲ್ವಿ ಬಂದು ಹೇಳ್ತಾನೆ, ನಾವು ಇಡೀ ದೇಶವನ್ನ ಆಪೋಷಣ ತಗೊಳ್ತೇವೆ, ನಮ್ಮಲ್ಲಿ ಆ ತಾಕತ್ತಿದೆ, ಬೀದಿಗೆ ಬರ್ತೇವೆ ನಾವು. ಯಾವುದು ಪೌರತ್ವದ ವಿಷಯದಲ್ಲಿ ಅವನು ಹೇಳ್ತಾನೆ, ನಾವು ಬೀದಿಗೆ ಬರ್ತೇವೆ, ನಾವು ಬೀದಿಯಲ್ಲಿ ಸಡಕ್ನೆ ಆತ ಅಂತ ಹೇಳ್ತಾನೆ. ಅಂತವನನ್ನು ಇವತ್ತಿನವರೆಗೆ ಅರೆಸ್ಟ್ ಮಾಡಿಲ್ಲ. ಇಲ್ಲಿ ಸಾಮಾನ್ಯ ಒಂದು ಹೇಳಿಕೆ ಕೊಟ್ರೆ ಅವರಿಗೆ ನೋಟಿಸ್ ಬಿಡುವ ಸರ್ಕಾರ ಇದೆ, ಆದ್ರೆ ಅಂತ ಹೇಳಿಕೆ ಕೊಟ್ಟವರನ್ನ ಇವತ್ತಿನವರೆಗೆ ಅರೆಸ್ಟ್ ಮಾಡಿಲ್ಲ. ಏನ್ ಅನ್ನಿಸ್ತದೆ ನಮ್ಗೆ? ಹಾಗಾಗಿ ನೋಡಿ, ಇಂತಹ ದುಸ್ಥಿತಿಯಲ್ಲಿ ಈ ವೈದ್ಯರು, ಒಂದು ಜೀವವನ್ನು ಉಳಿಸಬೇಕಾದ ವೈದ್ಯರು ಜೀವವನ್ನೇ, ಒಂದೆರಡಲ್ಲ 10-20 ಜೀವವನ್ನೇ ತೆಗೀತಾರೆ ಅಂತಂದ್ರೆ ಯಾವ ರಾಕ್ಷಸಿ ಮನಸ್ಥಿತಿಯಲ್ಲಿ ಅವರಿದ್ದಾರೆ? 1000 ಗ್ರಂಥ ಓದಿದವರು ದೇಶಕ್ಕೆ ಶಾಂತಿ ಬೋಧಿಸ್ತಾ ಇದ್ದಾರೆ. ಒಂದೊಂದು ಗ್ರಂಥ ಓದಿದವರು ಈ ರೀತಿ ಮಣ್ಣು ತಿನ್ನುವ ಕೆಲಸ, ಹೇಳು ತಿನ್ನುವ ಕೆಲಸ ಮಾಡ್ತಾರೆ ಅಂತಂದ್ರೆ ಸರ್ಕಾರಗಳು, ಖಂಡಿತ ಹೇಳ್ತೇವೆ, ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಈ ಕಾರಣಕ್ಕೆ. ಎಷ್ಟರ ಮಟ್ಟಿಗೆ ಸ್ಲೀಪರ್ ಸೆಲ್ಗಳಿದ್ದಾವೆ ಅನ್ನುವಂಥದ್ದು, ಕರ್ನಾಟಕದ ಜೈಲುಗಳಲ್ಲಂತೂ ಅವ್ರನ್ನ ಸಾಕ್ತಾ ಇದ್ದೀವಿ, ಅವ್ರಿಗೆ ಫೋನ್ ಕೊಟ್ಟು ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಆರಾಮಾಗಿರ್ರಪ್ಪ ಅಂತ ಸಾಕ್ತಾ ಇರೋವಂಥ ಪರಿಸ್ಥಿತಿ ಇದೆ. ಇನ್ನು ತುಮಕೂರಲ್ಲಿ ಏನು ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಷ್ಟು ಕಡೆ ಈ ಟೆರರ್ ನೆಟ್ವರ್ಕ್ ಲಿಂಕ್ ಇರುವಂಥ ಸ್ಲೀಪರ್ ಸೆಲ್ಗಳಿದ್ದಾವೆ ಗೊತ್ತಿಲ್ಲ. ಇವ್ರನ್ನ ಹೇಗೆ ಕಂಡುಹಿಡಿತಾರೆ ಗೊತ್ತಿಲ್ಲ. ಇಡೀ ದೇಶಾದ್ಯಂತ ರಕ್ತ ಬೀಜಾಸುರರ ಹಾಗೆ ಹರಡಿದ್ದಾರೆ. ಸೊ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಿ, ರಾಜ್ಯ ಸರ್ಕಾರಕ್ಕೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ನಾವು ಕೇಂದ್ರ ಸರ್ಕಾರಕ್ಕೆ ಬಹಳ ಶ್ರದ್ಧೆಯಿಂದ ಅಭಿವಂದನೆ ಸಲ್ಲಿಸ್ತೇವೆ. ನಮ್ಮ ಗುಪ್ತಚರ ಇಲಾಖೆ, ಕೇಂದ್ರ ಗುಪ್ತಚರ ಇಲಾಖೆ ಇವತ್ತು ನಿನ್ನೆಯಿಂದಲ್ಲ, ನಾವು ಕಂಡ ಹಾಗೆ ಸುಮಾರು 2 ವರ್ಷಗಳಿಂದ ಅವರ ಕಾರ್ಯಾಚರಣೆಗಳು ನಡೀತಾನೆ ಇದೆ. ಒಂದು ವೇಳೆ ಆ ಕಾರ್ಯಾಚರಣೆ ನಡೆಯದೇ ಇದ್ರೆ ನೋಡಿ, ನಮ್ಮ ಕರ್ನಾಟಕದ ಸರ್ಕಾರಕ್ಕೆ ಗೊತ್ತಿರ್ಲಿಲ್ಲ. ಸನ್ಮಾನ್ಯ ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಇದೇನು ಅಂತ ಗೊತ್ತಿಲ್ಲ ಅಂತ. ಗುಜರಾತಿನ ATS ಬಂದು ಇಲ್ಲಿಂದ ಇಬ್ಬರನ್ನ ಎತ್ಕೊಂಡು ಹೋಗ್ತಾರೆ, KR ನಗರನ KR ಪೇಟೆಯ ಅಲ್ಲಿಂದ ಇಬ್ಬರನ್ನ ಎತ್ಕೊಂಡು ಹೋಗ್ತಾರೆ. ಆಗಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕಿತ್ತು. ಈ ಬಾಂಬ್ ಬ್ಲಾಸ್ಟ್ ಆದ ಮೇಲೆ ಹೇಳಿಕೆ ಕೊಡುವುದಲ್ಲ, ಇಲ್ಲಿ ಯಾವುದು ದೇವಸ್ಥಾನಗಳು, ಮಸೀದಿಗಳು, ಮಂದಿರಗಳನ್ನ ಇದು ರಕ್ಷಣೆ ಮಾಡಿ ಅಂತ ಹೇಳುವುದಲ್ಲ. ಆವತ್ತು ಇವರು ಎಚ್ಚೆತ್ತುಕೊಳ್ಬೇಕಿತ್ತು, ಎಚ್ಚೆತ್ತುಕೊಳ್ಳಿಲ್ಲ ನೋಡಿ. ಆಮೇಲೆ ಇಲ್ಲಿ ಹರಿಯಾಣದಲ್ಲಿ ಇಬ್ಬರನ್ನ ಬಂಧಿಸಿದ್ರು. ಅದರಲ್ಲಿ ಒಬ್ಬರಿಗೆ ಕರ್ನಾಟಕದ ಲಿಂಕ್ ಉಂಟು ಅಂತ ಹೇಳಿ ಒಂದು ಗುಮಾನಿ ಬಂತು. ಇಷ್ಟೆಲ್ಲ ಆದಾಗಲೂ ನಾವು ಸುಮ್ಮನಿದ್ದೇವೆ, ಗಮನಿಸ್ತಾ ಇಲ್ಲ ಅಂತಂದ್ರೆ ಹೇಗೆ ಇದನ್ನ ಅರ್ಥ ಮಾಡೋದು? ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ರಾಜೀನಾಮೆ ಕೇಳುವವರು ಇದ್ದಾರೆ ನಮ್ಮ ಮಧ್ಯದಲ್ಲಿ. ಇಂತಹ ಸನ್ನಿವೇಶದಲ್ಲಿ ಒಂದು ವೇಳೆ ಈ ಘಟನೆ, ನಾವು ಹಿಂದೆ ದೆಹಲಿಗೆ ಹೋಗಿದ್ದೆವು, ದೆಹಲಿಯ ರಾಜರಸ್ತೆ, ಗೇಟ್ ವೇ ಆಫ್ ಇಂಡಿಯಾ, ಆ ಪ್ರದೇಶದಲ್ಲಿ ಒಂದು ಸಾಯಂಕಾಲ ಈ ಬಾಂಬ್ ಹೊಡೆಯುತ್ತಿದ್ರೆ ಶ್ರೀಲತಾಜಿ ಗಮನಿಸಬೇಕು, ನಾವು ಸಾವಿರಾರು ಮಂದಿಯ ಮಾರಣ ಹೋಮ ಆಗ್ತಾ ಇತ್ತು. ದೇವರು ದೊಡ್ಡವ, ಸರ್ಕಾರ ಗುಪ್ತಚರ ಇಲಾಖೆ ಯಾವತ್ತೇ ಇದನ್ನು ಗಮನಿಸಿದೆ, ಅವರ ಬೆನ್ನು ಹಿಡಿತಾ ಇತ್ತು. ಇವರು ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಾ ಇದ್ದಾರೆ? ಆದ್ರೆ ನೋಡಿ, ಯಾರನ್ನೆಲ್ಲ ಇವರು ಅರೆಸ್ಟ್ ಮಾಡಿ ಅವರ ಮೇಲೆ ಕಣ್ಣಿಕ್ಕಿದ್ದಾರಲ್ಲ, ಅದರ ಗಲಿಬಿಲಿಯಿಂದ ಈ ಉಮರ್ ಅನ್ನುವ ಏನಿದ್ದಾನಲ್ಲ, ಅವನು ಈ ಬಾಂಬನ್ನ ತನಗೆ ತಾನೇ ಸಾಯಬೇಕು ಅಂತ ಮಾಡಿದ್ದಾನೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ತಕ್ಷಣವಾಗಿ ಎಚ್ಚೆತ್ತುಕೊಳ್ಳಿ, ಇಂಡೂರ್ ಕಾರ್ಯಾಚರಣೆ ನಡೆಯಲಿ ಅಂತ ನಾವು ಎರಡೂ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ. ಇಂಡೂರ್ ಕಾರ್ಯಾಚರಣೆಯನ್ನ ಮಾಡಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಶ್ರೀಗಳೇ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದೆಹಲಿ ಸ್ಫೋಟ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್. ಪ್ರಕರಣದ 3ನೇ ಕಾರನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಫರೀದಾಬಾದ್ನ ಅಲ್ಫಲಾ ವಿವಿಎಲ್ ನೋಡಿ, ಎಲ್ಲೂ ಇಲ್ಲ, ಅಲ್ಲೇ ಬುಂಗಲ್ ಹೋಗಿದೆ ಅಲ್ಫಲಾ ವಿವಿಯಲ್ಲಿ ಬ್ರೇಜಾ ಕಾರ್ ಇದೆ.
ಬಂಧಿತ ವೈದ್ಯ ಶಾಹೀನ್ಲಾ ಕಾರು ಎನ್ನುವ ಮಾಹಿತಿ. ಅಲ್ಫಲಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸುಜುಕಿ ಬ್ರೆಜಾ ಕಾರು, ಡಾಕ್ಟರ್ ಶಹೀನ್ಲಾ ಹೆಸರಿನಲ್ಲಿ ನೋಂದಣಿಯಾಗಿರುವ ಕಾರು. ಬಂಧಿತ ವೈದ್ಯೆ ಡಾಕ್ಟರ್ ಶಹೀನ್ಲಾ ಹೆಸರಿನಲ್ಲಿ ನೋಂದಣಿಯಾಗಿರುವಂತಹ ಕಾರು ಅಲ್ಫಲಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಇದೆ. ಇವರಿಗೆ ಯಾವ ಬೆದರಿಕೆ ಇಲ್ಲ, ಯಾವ ಚಿಂತೆ ಇಲ್ಲ. ನೇರವಾಗಿ ಉಗ್ರ ಕೃತ್ಯಕ್ಕೆ ವಿವಿ ಹೆಸರಲ್ಲಿ, ಡಾಕ್ಟರ್ಸ್ ಹೆಸರಲ್ಲಿ ಇಳಿದಿದ್ದಾರೆ ಇವರು ಅಷ್ಟೇ. ಮೂರನೇ ಕಾರು ಪ್ರಕರಣದ ಮೂರನೇ ಕಾರನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಎಲ್ಲೂ ಹುಡುಕಬೇಕಾಗಿಲ್ಲ, ಸೀದಾ ವಿವಿ ಕ್ಯಾಂಪಸ್ ಬಂದಿದ್ದಾರೆ. ಅಲ್ಫಲಾ ವಿವಿ ಕ್ಯಾಂಪಸ್ ಅಲ್ಲಿ ನಿಂತಿದೆ ಆಕೆಯ ಬ್ರೆಜಾ ಕಾರು. ಆಕೆ ಮಹಿಳೆಯರನ್ನ ಈ ಥರದ ವಿಧ್ವಂಸಕ ಕೃತ್ಯಕ್ಕೆ ಸೆಳೀತಾ ಇದ್ದಂತಹ ಮತ್ತು ಈ ಮಾಡ್ಯೂಲ್ನ, ಈ ಡಾಕ್ಟರ್ಸ್ ಮಾಡ್ಯೂಲ್ನ ಹ್ಯಾಂಡಲ್ ಮಾಡ್ತಾ ಇದ್ದಾಕೆ ಡಾಕ್ಟರ್ ಶಹೀನ್ ಶಾಹಿದ್. ಆಕೆಯ ಕಾರು ಅಲ್ಫಲಾ ವಿವಿಯ ಆವರಣದಲ್ಲಿ ನಿಂತಿತ್ತು. ಸೊ ಈ ವಿವಿ ಹೇಳುತ್ತೆ, ವಿಶ್ವವಿದ್ಯಾಲಯ ಹೇಳುತ್ತೆ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ. ಅಲ್ಲಿ 7-8 ಜನ ಡಾಕ್ಟರ್ಸ್ ಅಲ್ಲಿಂದ ಬಂದಿರತಕ್ಕಂಥದ್ದು. ದೆಹಲಿ ಬ್ಲಾಸ್ಟ್ ಇಂದ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕರಿನೆರಳು ಈಗಾಗಲೇ ಬಹಳ ಸಾರಿ ರಿಪಬ್ಲಿಕ್ ಕನ್ನಡ ಇದನ್ನು ಹೇಳಿದೆ. ಟೆಲಿಗ್ರಾಮ್ ಆಪ್ ಮೂಲಕ ಭಯಾನಕ ದಾಳಿಗೆ ಸಂಚು ಮಾಡಿದ್ದು. ದೆಹಲಿಯ ವಿವಿಧೆಡೆ ಬ್ಲಾಸ್ಟ್ಗೆ ಸಂಚು ರೂಪಿಸಿದ್ರು ಈ ಡಾಕ್ಟರ್ಸ್. ಒಂದೆರಡಲ್ಲ, ಸಾಕಷ್ಟು ಬ್ಲಾಸ್ಟ್ಗಳು ಮಾಡಬೇಕು ಅಂತ. ಉತ್ತರ ಪ್ರದೇಶದಲ್ಲೂ ಕೂಡ ಬ್ಲಾಸ್ಟ್ಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ದೆಹಲಿಯ ಬ್ಲಾಸ್ಟ್ ಹಿಂದೆ ಇದೆಲ್ಲ ಸಂಘಟನೆಗಳ ಸಂಪರ್ಕ ಇಲ್ಲದೆ, ಸಪೋರ್ಟ್ ಇಲ್ಲದೆ ಆಗುವಂಥದ್ದಲ್ಲ. ಸುಮ್ಮನೆ ಯಾರೋ 3-4 ಜನ ಸೇರ್ಕೊಂಡು ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಮೋನಿಯಂ ನೈಟ್ರೇಟು, ಇಷ್ಟೊಂದು ಭಯಾನಕ ದಾಳಿಗಳನ್ನು ಪ್ಲಾನ್ ಮಾಡಿಬಿಡ್ತೀವಿ ಅಂದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಪೋರ್ಟ್ ಬೇಕಾಗತ್ತೆ. ಸೊ ಈ ಥರದ ಸಂಘಟನೆಗಳ ಸಪೋರ್ಟ್ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಸಪೋರ್ಟೆಡ್ ಅಂತ ಕ್ಲಿಯರ್ ಆಗಿ ಹೇಳಲಾಗ್ತಾ ಇದೆ. ಕಾರ್ ಎಲ್ಲಿದೆ? ಮೂರನೇ ಕಾರು ಅಲ್ಫಲಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿಂತಿದೆ. ವೈಟ್ ಕಲರ್ ಬ್ರೆಜಾ ಕಾರು. ಈಕೆ ಶಹೀನ್ ಶಾಹಿದ್ ಉಪಯೋಗಿಸ್ತಾ ಇದ್ದಂತಹ ಕಾರು. ಆಕೆ ಈ ಡಾಕ್ಟರ್ಸ್ ಮಾಡ್ಯೂಲ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಇವರೆಲ್ಲ ಡಾಕ್ಟರ್ಸ್ಗಳನ್ನ ಸೇರಿಸ್ಕೊಂಡು ಪ್ಲಾನ್ ಮಾಡ್ತಿದ್ದಿದೆ ಈ ಥರದ ಉಗ್ರ ಕೃತ್ಯಗಳನ್ನ. ದೆಹಲಿ ತುಂಬಾ ಉಗ್ರ ಕೃತ್ಯಗಳನ್ನ ಮಾಡಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಜೊತೆಗೆ ಉತ್ತರ ಪ್ರದೇಶದಲ್ಲೂ ರಾಮ ಮಂದಿರ, ಕಾಶಿ, ವಾರಣಾಸಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಬ್ಲಾಸ್ಟ್ಗಳನ್ನ ಮಾಡಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಸೊ ಅದರಲ್ಲಿ ಮೊದಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವ ಹೊತ್ತಿಗೇನೆ ದಾಳಿಯಾಗಿ ಅಷ್ಟು ಸ್ಫೋಟಕಗಳನ್ನು ಸೀಸ್ ಮಾಡಲಾಗಿದೆ. ಕಾರ್ ಎಲ್ಲಿದೆ? ಮೂರನೇ ಕಾರು ಅಲ್ಫಲಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿಂತಿದೆ. ವೈಟ್ ಕಲರ್ ಬ್ರೆಜಾ ಕಾರು. ಈಕೆ ಶಹೀನ್ ಶಾಹಿದ್ ಉಪಯೋಗಿಸ್ತಾ ಇದ್ದಂತಹ ಕಾರು. ಆಕೆ ಈ ಡಾಕ್ಟರ್ಸ್ ಮಾಡ್ಯೂಲ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಇವರೆಲ್ಲ ಡಾಕ್ಟರ್ಸ್ಗಳನ್ನ ಸೇರಿಸ್ಕೊಂಡು ಪ್ಲಾನ್ ಮಾಡ್ತಿದ್ದಿದೆ ಈ ಥರದ ಉಗ್ರ ಕೃತ್ಯಗಳನ್ನ. ದೆಹಲಿ ತುಂಬಾ ಉಗ್ರ ಕೃತ್ಯಗಳನ್ನ ಮಾಡಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಜೊತೆಗೆ ಉತ್ತರ ಪ್ರದೇಶದಲ್ಲೂ ರಾಮ ಮಂದಿರ, ಕಾಶಿ, ವಾರಣಾಸಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಬ್ಲಾಸ್ಟ್ಗಳನ್ನ ಮಾಡಬೇಕು ಅಂತಾನೆ ಪ್ಲಾನ್ ಇದ್ದಿದ್ದು. ಸೊ ಅದರಲ್ಲಿ ಮೊದಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವ ಹೊತ್ತಿಗೇನೆ ದಾಳಿಯಾಗಿ ಅಷ್ಟು ಸ್ಫೋಟಕಗಳನ್ನು ಸೀಸ್ ಮಾಡಲಾಗಿದೆ.